ಅಷ್ಟು ಸಾಕು ನನಗೆ. ನಿನಗೇಕೆ ತಿಳಿಸಬೇಕು? ನನಗೇಕೆ ತಿಳಿಸಬೇಕು? ನನಗೇಕೆ ತಿಳಿಸಬೇಕಪ್ಪ? ತಾಯಿ ಇಲ್ಲದ ತಪ್ಪಲಿಯನ್ನು ನಿನಗೆ ಕೈ ತುತ್ತು ಮಾಡಿ ಬೆಳೆಸಿದನಲ್ಲ, ನನಗೇಕೆ ತಿಳಿಸಬೇಕು? ನೀನು ಆಡಿ ಬಂದಾಗ ಅಂಗಾಲ ತೊಳೆದು ಹಠ ಮಾಡಿ ಅಳುವಾಗ ಬೆಂದ ಮೇಲೆ ಕೂರಿಸಿಕೊಂಡು ಆನೆ ಬಂತಾನೆ ಆಡಿ ಮಾಡಿ ಬೆಳೆಸಿದನಲ್ಲ, ನನಗೇಕೆ ತಿಳಿಸಬೇಕು? ನನ್ನ ತಮ್ಮ ತಬ್ಬಲಿಯಲ್ಲ ಹೆಬ್ಬುಲಿ ಎಂದು ಬೆಳೆಸಿದನಲ್ಲ, ನನಗೇಕೆ ತಿಳಿಸಬೇಕು? ನಿಮಗೆ ಯಾರ ಮೇಲೆ ಅನುಮಾನ? ಇಲ್ಲಿ ಬಹಳ ಜನರಿದ್ದಾರೆ, ಹೇಗಂತೇಳಿ ಸರ್? ಹೆದರಬೇಡ ಕಾಂಚನ, ಧೈರ್ಯದಿಂದ ಹೇಳು. ಇಲ್ಲಿಗೆ ಬಂದಿರೋನು ಸಾಮಾನ್ಯನಲ್ಲ, ಸರದಾರ. ಈ ಇನ್ಸ್ಪೆಕ್ಟರ್ ರಘು ಇದ್ದ ಕಡೆ ಕಳ್ಳರು ಯಾರು ಇರಕೂಡದು. ನನಗೆ ಈ ಶಿವಣ್ಣ ಮೇಲೆ ಅನುಮಾನ ಸರ್. ಸರಿ ಬಿಡು, ನಾನು ನೋಡ್ಕೊಳ್ತೇನೆ. ಶಿವಣ್ಣ, ನಾನು ಕಳ್ಳತನ ಮಾಡಿಲ್ಲ. ಕಾಂಚನ, ನಿನ್ನನ್ನು ಕಳ್ಳರಿಂದ ಕಾಪಾಡಿದ್ದಕ್ಕೆ ನನಗೆ ಕಳ್ಳನ ಪಟ್ಟ ಕಟ್ಟುವೆಯಾ? ಬೇಡ ತಾಯಿ, ಬೇಡ. ಸೂರ್ಯ, ನೀನಾದ್ರೂ ಹೇಳಪ್ಪ ನಾನು ಕಳ್ಳನಲ್ಲ ಎಂದು. ನೀನೇನು ಧರ್ಮರಾಯನಲ್ಲ. ಪ್ರಭು, ಇವನನ್ನು ಜೈಲಿಗೆ ಹಾಕಿ ಒಂದು ಬಾಯಿ ಬಿಡಿಸು. ಇವನಿಗೆ ಬಾಯಿ ಬಿಡಿಸು ಮಾರ್ಗ ನನಗೆ ಚೆನ್ನಾಗಿ ಗೊತ್ತು. ಆ ಕಪ್ಪಿಗೆ ಹಾಕಿ 4 ಬಿಗಿದರೆ ತಾನಾಗೆ ಬಾಯಿ ಬಿಡುತ್ತಾರೆ. ಕಷ್ಟಪಡ ಸ್ವಲ್ಪ ತಡಿ, ಸ್ವರ ಇಲ್ಲೇ ಇರಬಹುದು. ನಾನು ಹುಡುಕಿ ಕೊಡುತ್ತೇನೆ. ನೀನು ಹುಡುಕಿ ಕೊಡುವವರಿಗೆ ಇಲ್ಲೇ ಕಾಯಲು ನಾನು ನಿಮ್ಮ ಜೊತೆ ಸಂಬಂಧ ಬೆಳೆಸಲು ಬಂದಿಲ್ಲ. ಇವನ ಕೈಗೆ ಎಳೆದುಕೊಂಡು ಬಾ. ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನೀ? ಸೂರ್ಯ, ನೀನು ಶಿವಣ್ಣ ಮಾವ ಕಳ್ಳನಲ್ಲ. ನೀನ್ಯಾರೋ ನನಗೆ ಸೂರ್ಯ, ನಾನು ನಿಮ್ಮ ಅಕ್ಕನ ಮಗಳು ಶ್ರುತಿ. ಸೂರ್ಯ, ಶ್ರುತಿಯೋ ಕೃತಿಯೋ ಯಾವನಿಗೆ ಗೊತ್ತು? ನನಗೆ ಯಾವ ಅಕ್ಕನೂ ಗೊತ್ತಿಲ್ಲ. ತೊಳಗಾಚೆ. ನಾನು ಎಲ್ಲಿ ಹೋಗಲಿ ಸೂರ್ಯ? ಎಲ್ಲಿಗಾದ್ರೂ ಹೋಗ್ಸಾಯಿ. ಹೊತ್ತು ತರಬೇಡ. ಮಾವ, ಈಗೇನು ಮಾಡುವುದು ಮಾವ? ಹೆದರಬೇಡ, ಪ್ರಪಂಚ ವಿಶಾಲವಾಗಿದೆ. ಎಲ್ಲಿಯಾದರೂ ಹೋಗಿ ಬದುಕೋಣ. ಸೂರ್ಯ, ನಿನಗೆ ಹೆಚ್ಚಾಗಿರುವ ಅಹಂಕಾರವನ್ನ ಕತ್ತಿಸುವುದು ಹೇಗೆಂದು ನನಗೆ ಚೆನ್ನಾಗಿ ಗೊತ್ತು. ನನಗೆ ಕಳ್ಳನ ಪಟ್ಟ ಕಟ್ಟಿ ನೆರಳೆ ಎಂದು ನೆರೆಯಬೇಡ. ಇನ್ನೇ ಮತ್ತೆ ನಾಶವಾಗಿ ಹೋಗು. ಮದುವೆ ಸೀರೆ ಈ ಗಜೇಂದ್ರನ ತಂಟೆಗೆ ಬಂದವನು ಸೋಲುವುದರ ಜೊತೆಗೆ ಸಾಯುತ್ತಾನೆ. ಅರ್ಜುನ, ಒಂದು ಶ್ರುತಿಯ ಮುಂದೆ ನನ್ನ ಬೇಟೆ ನೀನು ಆಡಿದೆ. ಅದರ ಮುಯಿ ತೀರಬೇಕಾದರೆ ಶ್ರುತಿಯನ್ನು ರಾಮನ ಗಿಂಡಿಗೆ ಕರೆದುಕೊಂಡು ಹೋಗಿ ಆ ಕಳ್ಳ ರಾಜನೊಂದಿಗೆ ಸೇರಿ ಕೊಲೆ ಮಾಡಿದ್ರೆ ಯಾವ ಮಗನೇ? ನಿಮ್ಮಿಬ್ಬರನ್ನು ಪತ್ತೆ ಹಚ್ಚದಂತೆ ನಾನು ಈ ರೀತಿ ವ್ಯಾಪಾರಿಯ ವೇಷ ಧರಿಸಿ ಈ ಊರಿನಲ್ಲಿ ತಿರುಗುತ್ತಿರುವುದು. ನಿಮ್ಮಿಬ್ಬರನ್ನ ಬೇಟೆಯಾಡುವ ತನಕ ನಾನು ಇದೇ ಊರಿನಲ್ಲಿ ಇರುತ್ತೇನೆ. ಸಂಭ್ರಮ, ಸೌಭಾಗ್ಯ ಇವೆಲ್ಲವೂ ನೀವು ಕೊಟ್ಟ ಭಿಕ್ಷೆ ಮಾವ. ಸೂರ್ಯ ಮಾವ ನನ್ನನ್ನು ಮದುವೆಯಾಗಲು ತಿರಸ್ಕರಿಸಿ ಆ ಕಾಂಚನಾಳನ್ನು ಮದುವೆಯಾದಾಗ ನನಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗಿದೆ. ಅಂತಹ ಸಮಯದಲ್ಲಿ ನೀನು ಒಪ್ಪುವುದಾದರೆ ಶಿವಣ್ಣನ ಸಮ್ಮತಿಯನ್ನು ಪಡೆದು ನಿನಗೆ ತಾಳಿ ಕಟ್ಟುತ್ತೇನೆ ಎಂದು ಭರವಸೆ ನೀಡಿದೆ. ನಿಜವಾಗಿಯೂ ನೀವು ನಾನು ಪುಣ್ಯವಂತ ಮಾವ, ಪುಣ್ಯವಂತ. ಇದರಲ್ಲಿ ಪುಣ್ಯ ಏನು ಬಂದಿದೆ? ಎಲ್ಲ ದೇವರಾಟ. ನಮ್ಮಿಬ್ಬರ
ಕಂಕಣ ಭಾಗ್ಯವನ್ನ ಯಾವ ದುಷ್ಟಶಕ್ತಿಯಿಂದಲೂ ತಡೆಯಲು ಸಾಧ್ಯವಿಲ್ಲ. ನೀನು ನನ್ನನ್ನ ಮದುವೆಯಾಗಲು ಒಪ್ಪಿದ್ದು ನನ್ನ ಪುಣ್ಯ. ಇಲ್ಲ ಮಾವ, ಸೂರ್ಯ ಮಾವನಿಂದ ತಿರಸ್ಕೃತರಾಗಿರುವುದನ್ನು ತಿಳಿದೂ ಸಹ ನನ್ನನ್ನು ಮದುವೆಯಾಗಲು ಒಪ್ಪಿ, ಅದಲ್ಲದೆ ನಿಮ್ಮ ಹೃದಯದ ಅರಮನೆಯಲ್ಲಿ ನನಗೆ ಜಾಗವನ್ನೂ ಕೊಟ್ಟು ಈಗ ನನ್ನನ್ನೇ ಹೊಗಳ್ತಾ ಇದ್ದೀಯಲ್ಲ ಮಾವ, ನಿಜವಾಗಿಯೂ ನೀವು ಸದ್ಗುಣವಂತ. ಯಾವುದು ಪುಣ್ಯವೋ ಯಾವುದು ಪಾಪನೋ ಒಟ್ಟಿನಲ್ಲಿ ನಮ್ಮಿಬ್ಬರ ಮದುವೆ ನಿರ್ವಿಘ್ನವಾಗಿ ನೆರವೇರಿದರೆ ಅಷ್ಟೇ ಸಾಕು. ಹೌದು ಮಾವ. ಈ ಸಂತ್ರಸ್ತ ಸಮಯದಲ್ಲಿ ಯಾಕೆ ದುಃಖಿಸಿ, ಯಾಕೆ ಕಣ್ಣೀರು? ಮಾವ, ನಾವು ಚಿಕ್ಕವರಿದ್ದಾಗಲಿಂದಲೂ ನಮ್ಮನ್ನು ಹೆತ್ತು ಹೊತ್ತು ಪಂಚ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಆ ನನ್ನ ಶಿವಣ್ಣ ಮಾವ ಈ ಸಮಯದಲ್ಲಿ ಇದ್ದಿದ್ದರೆ ಅದೆಷ್ಟು ಸಂತಸ ಪಡುತ್ತಾ ಇದ್ದ. ಹೌದು ಶ್ರುತಿ, ಶಿವಣ್ಣನ ಮೇಲಿರುವ ಕಳ್ಳತನದ ಆಪಾದನೆಯನ್ನು ಅಲ್ಲಗಳೆದು ಅವನನ್ನ ಜೈಲಿನಿಂದ ಬಿಡುಗಡೆಗೊಳಿಸಬೇಕು, ಚಿಂತಿಸಬೇಕು. ಹೌದು ಮಾವ, ಚಿಂತೆ ಇಲ್ಲ ಮಾವ. ಸದಾ ನೆರಳಿನಂತೆ ನೀವು ನನ್ನ ಜೊತೆಯಲ್ಲಿರುವಾಗ ಯಾವ ಚಿಂತೆ ದುಃಖಕ್ಕೂ ಆಸ್ಪದವನ್ನು ಕೊಡಲಾರೆ ಮಾವ. ಹಾಗಾದರೆ ಈ ಸಂತಸ ಸಮಯದಲ್ಲಿ ಒಂದು ಹಾಡನ್ನಾದರೂ ಹಾಡಬಾರದು ಶ್ರುತಿ? ಹೋಗಿ ಮಾವ, ನನಗೆ ನಾಚಿಕೆಯಾಗುತ್ತದೆ. ಶ್ರುತಿ, ನಾಟಿಕೆಯ ಪದವನ್ನು ಬಿಚ್ಚಿ ನವೀನರ ಹಾಗೆ ನರ್ತಿಸಬಾರದು. ನಾವೀಗ ಪಂಜರದಿಂದ ಹೊರಬಿದ್ದ ಹಕ್ಕಿಗಳಂತೆ ಸ್ವಚ್ಛಂದವಾಗಿ ಬಾನಿನಲ್ಲಿ ಹಾರಾಡುವುದು. ಬಾನನ್ನ ಹೃದಯ ಬಂದಿರುವ ದೇವರೇ, ಇದೆಂತ ಪರಿಸ್ಥಿತಿ ಬಂದಿತ್ತಲ್ಲ ನನಗೆ. ಕಳ್ಳ ಕಾಕರನ್ನು ಹಿಡಿದು ಬುದ್ಧಿ ಕಲಿಸುತ್ತಿದ್ದ ಈ ಶಿವಣ್ಣನಿಗೆ ಇಂದು ಕಳ್ಳನ ಪಟ್ಟ. ಸಹಿಸಲಾರೆ ದೇವ, ಸಹಿಸಲಾರೆ. ಅಣ್ಣನ ಅರಮನೆಯ ರಾಜಮುದ್ರೆಯ ಸರ ಕಣ್ಣಿಗೆ ಕಾಣುವ ದೇವರಿಗೆ ಸಮಾನ. ಅಂತ ಸರವನ್ನು ನಾನು ಕಳ್ಳತನ ಮಾಡುವೆನೆ? ಇಲ್ಲ ದೇವ, ಇಲ್ಲ. ಸರವನ್ನು ಕಟ್ಟಿದ್ದರೆ ತಾನೇ ಬಚ್ಚಿಟ್ಟರು ಎಲ್ಲಿ ಅಂತ ಹೇಳೋದು? ಇಲ್ಲ ಸರ್, ಸತ್ತರು ನನ್ನ ಬಾಯಿಂದ ಸುಳ್ಳು ಬರುವುದಿಲ್ಲ. ರಘು, ಬಾಯಿ ಮಾತಿಗೆ ಬಗ್ಗುವ ಗಂಡು ಇವನಲ್ಲ. ಬಿಸಿ ನೀರು ಕಾಯಿಸಿ ಬುರುಡೆ ಮೇಲೆ ತಿರುಗರೆ ತಾನಾಗಿ ಹೇಗೆ ಚಂದ್ರ? ಈ ಶಿವಣ್ಣನಿಗೆ ನ್ಯಾಯದ ಮೇಲೆ ನಂಬಿಕೆ ಇದೆ, ಹಾಗಾಗಿ ಕಾನೂನಿಗೆ ಶರಣಾಗಿರುವೇನೆ ವಿನಃ ನಿಮ್ಮ ತಪ್ಪಾಳಿಕೆಗೆ ಹೆದರಿ ಅಲ್ಲ. ಇನ್ನೊಂದು ಮಾತು, ಈ ಶಿವಣ್ಣನ ಬುರುಡೆಯ ಮೇಲೆ ಬಿಸಿ ನೀರು ಹಾಕುವ ಗಂಡು ಇಂದು ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ, ಹುಟ್ಟುವುದಿಲ್ಲ. ಶಿವ, ನಿನ್ನ ನ್ಯಾಯ ನೀತಿಯ ಕಾಲ ಕಳೆಯಿತು. ಇನ್ನೇನಿದ್ದರೂ ನಮ್ಮಂತ ಕಳ್ಳರ ಕಾಲ. ಶಿವ, ನನ್ನ ಗೆಳೆಯನ ಮಾತೆಂದರೆ ನಮಗೆ ವೇದವಾಕ್ಯ ಇದ್ದರು. ಅವರಿಗಾಗಿ ನಾನು ಏನು ಬೇಕಾದ್ರೂ ಮಾಡಲು ಹಾಗಾದರೆ ಸರ್ಕಾರ ಕೊಟ್ಟಿರುವ ಈ ಪವಿತ್ರ ಕಾಲಕ್ಕಿಯನ್ನು ಹೇಗೆ ಧರಿಸಿರುವೆ? ಬೆಚ್ಚಿಟ್ಟು ಅವರ ಮನೆ ಚಾಕರಿ ಮಾಡಲು ಹೋಗು ದ್ರೋಹಿ. ಅರಮನೆಯ ಆಳ್ವಿಕೆ ಇವನ ಕೈ ತಪ್ಪಿದರೂ ಇವನ ಸೊಕ್ಕು ಮಾತ್ರ ಕಡಿಮೆಯಾಗಿಲ್ಲ. ನಮ್ಮ ದಾರಿಗೆ ಬರುವ ತನಕ ಮಾಲಿಕ ಮಗನಿಗೆ, ಆದರೆ ಮಾತ್ರ ಬುದ್ಧಿ ಬರುತ್ತದೆ ಅವರಿಗೆ. ಎಂತೆಂತ ಬೇಟೆಗಳನ್ನ ಪಳಗಿಸಿದ್ ನಾನು. ರಘು, ರಾಜ ನನಗೊಂದು ಮುಖ್ಯವಾದ ಕೆಲಸವನ್ನು ಹೇಳಿದ. ನಾನಿನ್ನು ಬರುತ್ತೇನೆ. ಚೆನ್ನಾಗಿದ್ದೀಯ? ನಾನು ಚೆನ್ನಾಗಿದ್ದೀನಪ್ಪ, ನೀವೆಲ್ಲ ಚೆನ್ನಾಗಿದ್ದೀರ? ಚೆನ್ನಾಗಿ 60 ಹಳ್ಳಿಯನ್ನು ಆಡಿದ ದೊರೆ ನೀನು. ಆದರೆ ಇಂದು ಈ ಜೈಲಿನಲ್ಲಿ ಬಂದಿಯಾಗಿರುವುದನ್ನ ನನಗೆ ಹೇಳಲಾಗುತ್ತಿಲ್ಲ, ನೋಡಲಾಗುತ್ತಿಲ್ಲ. ದುಃಖಿಸಬೇಡ. ಅಂದು ನಿನ್ನನ್ನ ದೊರೆಯಾಗಿತ್ತು ನಿಜ, ಆದರೆ ಇಂದು ಕಳ್ಳನ ಪಟ್ಟ ಬರಲು ಈ ಕಲಿಗಾಲದ ಕುತಂತ್ರವೇ ಕಾರಣ.
ಭಿಕ್ಷುಕ ದೊರೆಯಾಗುತ್ತಾನೆ, ದೊರೆ ಭಿಕ್ಷುಕನಾಗುತ್ತಾನೆ. ಬದಲಾವಣೆ ಜಗದ ನಿಯಮ ಅರ್ಜುನ, ಬದಲಾವಣೆ ಜಗದ ನಿಯಮ. ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದು ಬೇಡ ಅಣ್ಣ, ಬೇಡ. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುವುದಣ್ಣ, ರಕ್ತ. ನೀನು ಹೇಳಬೇಡ. ನಾನು ಇಲ್ಲಿಗೆ ಬರುವ ಮುನ್ನ ಆ ಗಜೇಂದ್ರ ಇಲ್ಲಿಂದ ಹೋದ ನಾನು. ಅವನೇನಾದರೂ ನಿನ್ನ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿ ಹೇಳಿದರೆ ವಸ್ತುತ್ವದರೊಳಗಾಗಿ ಆ ಮಗನ ರುಂಡವನ್ನು ಚೆಂಡಾಡಿ ಅವನಿಗೆ ಅಂಗಾಂಗಗಳನ್ನು ತುಂಬ ತುಂಡಾಡಿ ಅವನೇನಾದರೂ ಇಲ್ಲಪ್ಪ, ಅವನೇನು ಹೇಳಿಲ್ಲ. ಸತ್ಯವನ್ನು ಹೇಳುವವರಿಗೆ ಇವರಿಗೆ ಅನ್ನ ನೀವು ಏನು ಮಾಡುವ? ನನ್ನಣ್ಣ ತುಂಬಾ ಒಳ್ಳೆಯವರು. ಅವರಿಗೆ ಊಟವನ್ನು ಕೊಡುವುದು ಬಿಡುವುದು ನಮಗೆ ಬಿಟ್ಟ ವಿಷಯ. ಅದನ್ನ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ಪಂಚಮ ಮತ್ತು ಒಳಗಡೆ ಹಾಕುವುದು ನನ್ನಣ್ಣನಿಗೆ ಕೈ ಎತ್ತಿ ಕೊಡುವುದೇ ಗೊತ್ತಿನ ಕಳ್ಳತನ ಮಾಡುವುದಲ್ಲ. ದೇವರಂತ ನನ್ನಣ್ಣನಿಗೆ ಕಳ್ಳ ಎಂದು ನೀನು ಅವನ ಮೇಲೆ ಕೈ ಮಾಡಿದರೆ ನನ್ನ ಅಣ್ಣ ಪಾಣಿಟ್ಟು ಇವನನ್ನ ಬದುಕಿಸಿದ. ಏ ಸಾಹೇಬ, ನನ್ನಣ್ಣ ಅಪರಾಧಿ ಎಂದು ಸಾಬೀತು ಆಗುವವರೆಗೂ ಅವನ ಮೇಲೆ ಒಂದೂ ಪೆಟ್ಟು ಬೀಳಬಾರದು. ಹಾಗೇನಾದರೂ ಬಿದ್ದರೆ ಮರುಕ್ಷಣವೇ ಏರಿದ ಮಗನೇ ಎಚ್ಚೆತ್ತವನ್ನ ಬರುತ್ತೇನೆ. ಬರಲೇ ಮಗನ, ನಿನ್ನಂತ ಸುದ್ದಿಗಳನ್ನು ನಾನು ಬೇಕಾದಷ್ಟು ನೋಡಿದ್ದೀನಿ. ಶಿವ, ನಿನ್ನ ತಮ್ಮನಿಗೆ ಗುಂಡಿ ತೊಡಲು ಈ ನನ್ನ ಬಂಧುವಿಗೆ ಒಂದೇ ನಿಮಿಷ ಸಾಕು. ಆದರೂ ಬದುಕಲು ಏಕೆ ಬಿಟ್ಟೆ ಗೊತ್ತಾ? ಒಂದೇ ಸಲ ನಿಮ್ಮ ಸಂಸಾರ ಅದು ಹೋದರೆ ಹೋಗಲಿ ಕಾಂಚನ, ಮತ್ತೊಂದು ಮಾಡಿಸಿ ಕೊಡುತ್ತೇನೆ. ಒಟ್ಟಿನಲ್ಲಿ ನನ್ನ ತಾಯಿಯನ್ನು ಕೊಂದ ಆ ಶಿವಣ್ಣ ಜೈಲು ಸೇರಿದನಲ್ಲ, ಅಷ್ಟು ಸಾಕು ನನಗೆ. ಹೌದು ಸೂರ್ಯ, ಅತ್ತೆಯನ್ನು ಕೊಂದ ನೀಚನಿಗೆ ಸರಿಯಾದ ಶಿಕ್ಷೆ ಆಯಿತು. ಬರೀ ಶಿಕ್ಷೆ ಆದರೆ ಸಾಲದು ಕಾಂಚನ, ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯುವಂತೆ ಮಾಡಬೇಕು. ಅದಕ್ಕೆಂದೇ ನಾನಿದ್ದೇನೆ, ಅದರ ಚಿಂತೆ ಬಿಡಿ ಸೂರ್ಯ. ಕಾಂಚನ, ಸಿಹಿಯಾದ ಮುತ್ತೊಂದನ್ನು ಕೊಡುವೆ ಕಾಂಚನ. ಸೂರ್ಯ, ಮನೆಯಲ್ಲಿ ಆಳು ಮಕ್ಕಳಿದ್ದಾರೆ, ಕೈ ಬಿಡಿ. ಇಲ್ಲ, ನೀನು ಕೊಡುವವರೆಗೂ ನಾನು ಬಿಡುವುದಿಲ್ಲ. ನೀನು ನನ್ನ ರಾಜ ಅಲ್ವಾ? ಈಗ ಯಾಕೆ ರಾತ್ರಿ ಆಗಲಿ ಒಂದೇಕೆ 100 ಮತ್ತು ಕೊಡುತ್ತೇನೆ. ಮಾತಿಗೆ ತಪ್ಪಾರ್ದು. ಆಯ್ತು ಸೂರ್ಯ. ಸರಿ, ನಾನು ಪಂಚಾಯತ್ ಕಟ್ಟಿಗೆ ಹೋಗಿ ಬರ್ತೇನೆ. ಸೂರ್ಯ ಹೋಗಿದ್ದು ಒಳ್ಳೆಯದಾಯಿತು. ಏಕೆಂದರೆ ಇಂದು ಇಲ್ಲಿ ಶ್ರುತಿಗಳ ಜೊತೆ ಕಾಮದಾಟ ನಡೆಯುವುದು. ಆ ಸಮಯದಲ್ಲಿ ಸೂರ್ಯ ಬಂದರೆ ನನಗೆ ಭಯವಾಗುತ್ತದೆ. ಭಯ ಭಯ ಪಡಬೇಡ ಕಾಂಚನ. ಆ ಸೂರ್ಯ ಇಲ್ಲಿಗೆ ಬರದಂತೆ ನಾನು ವ್ಯವಸ್ಥೆ ಮಾಡಿದ್ದೇನೆ. ಸರಿ, ಏನಾದರೂ ಸಮಸ್ಯೆ ಇದ್ರೆ ಕರೆಯಿರಿ, ನನಗಿಲ್ಲಿ ಒಳಗೆ ಇರುತ್ತೇನೆ. ಅಣ್ಣನ ಅರಮನೆ. ಅಂದು ಅಣ್ಣನವರ ಮನೆಯಲ್ಲಿ ನಡೀತಿತ್ತು ನಿತ್ಯದ ದರ್ಬಾರು. ಆದರೆ ಇಂದು ನಾನು ನಡೆಸುವೆ ಕರ್ಮದ ದರ್ಬಾರು. ರತಿ, ಇಂದು ನಿನ್ನ ನುಡಿಸುವ ನಾನು ಅಪಶ್ರುತಿ. ರಾಜ, ನಿನಗೆ ಕೊಟ್ಟ ಮಾತಿನಂತೆ
ಈ ಶ್ರುತಿಯನ್ನು ಹಿಡಿದು ತಂದಿದ್ದೇನೆ. ಮುಂದಿನದನ್ನು ನೀನು ನೋಡಿಕೋ. ಆಯ್ತು ಗಜೇಂದ್ರ. ಶ್ರುತಿ, ನೀನಾಗಿಯೇ ಬಂದು ನನ್ನ ತೋಳತಕ್ಕೆ ಇಟ್ಟು ನನ್ನ ಕಾಮದವನ್ನು ಹಿಂಗಿಸು. ರಾಜ, ಶಾಂತಿಯಿಂದ ಇದ್ದೇನೆ ಎಂದ ಮಾತ್ರಕ್ಕೆ ನಿನಗೆ ಸೆರಳು ಹಾಸುತ್ತೇನೆಂದು ತಿಳಿದಿದ್ದೇನು? ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಅಸಾಧ್ಯ ಎಂಬುದು ಈ ರಾಜನಿಗೆ ಯಾವತ್ತೂ ಗೊತ್ತಿಲ್ಲ. ಶ್ರುತಿ, ನನಗೆ ಆಡಿಸುವುದು ಗೊತ್ತು, ಕಾಡಿಸುವುದು ಗೊತ್ತು. ಸುಮ್ಮನೆ ನನ್ನ ಜೊತೆ ಸೇರು ಬಾ. ಏನು ಮಾಡಬೇಡಿ, ನೀವು ಕೈ ಮುಗಿತೀನಿ. ಏ ಛತ್ರಿ, ಏನು ಮಾಡಿದ್ರೆ ಅವಳು ಹೇಗೆ ಆಗ್ತಾಳೆ ನಿನಗೆ? ನಂದಿಬೇಡ್ರಿ ಯಪ್ಪ. ಶ್ರುತಿ ಅವರು ಈ ಮನೆ ಕಳಸ ಇದ್ದಂಗ ಅವರನ್ನ ಮಣ್ಣು ಮಾಡಬೇಡ್ರಿ. ನನಗೆ ಬುದ್ಧಿ ಹೇಳುವಷ್ಟು ತಯಾರಾಗಿದ್ದೇನೆ ಮಗನೇ. ಇದೇ ನಿನ್ನ ಪಾಯ ಮಾಡಿಬಿಡುತ್ತೇನೆ. ರಾಜ, ನಿನಗೆ ಕೈ ಮುಗಿಯುತ್ತೇನೆ. ನನ್ನನ್ನು ಬಿಟ್ಟು ಬಿಡು. ಅಣ್ಣನ ಅರಮನೆಯ ಮಗಳು. ಅಣ್ಣನ ಅರಮನೆ ಮಗಳು. ಶ್ರುತಿ, ನೀನು ಅಣ್ಣನ ಅರಮನೆ ಮಗಳಾಗಿದ್ದಕ್ಕೆ ನಾನು ನಿನ್ನ ಮೇಲೆ ಬಿದ್ದಿರುವುದು.